ಸರ್ಕಾರದಿಂದ ಆಪರೇಷನ್ ಬಿಪಿಎಲ್ ಸ್ಟಾರ್ಟ್ ಆಗಿದೆ. ಬಿಪಿಎಲ್ ಕಾರ್ಡ್ದಾರರೇ ಎಚ್ಚರ. ಅನರ್ಹ ಬಿಪಿಎಲ್ ಕಾರ್ಡ್ಗಳ ವಿರುದ್ಧ ಅಸಲಿ ಬೇಟೆ ಈಗ ಆರಂಭ ಆಗಿದೆ. ಸರ್ಕಾರ ಈಗ ಆಪರೇಷನ್ ಬಿಪಿಎಲ್ ಅನ್ನ ಶುರು ಮಾಡಿದೆ. ಮಾನದಂಡ ಉಲ್ಲಂಘಿಸಿದಂತ ಬಿಪಿಎಲ್ ಕಾರ್ಡ್ದಾರರಿಗೆ ಶಾಕ್ ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ. ಅನರ್ಹ ಬಿಪಿಎಲ್ ಕಾರ್ಡ್ಗಳ ವಿರುದ್ಧ ಈಗ ಅಸಲಿ ಬೇಟೆ ಆಡೋದಕ್ಕೆ ಸರ್ಕಾರ ಮುಂದಾಗಿದೆ. ಅನರ್ಹ ಪಡಿತರ ಚೀಟಿ ರದ್ದತಿಯನ್ನ ರಾಜ್ಯ ಸರ್ಕಾರ ಆರಂಭ ಮಾಡಿದೆ. ಈಗಾಗಲೇ 12 ಲಕ್ಷ ಬಿಪಿಎಲ್ ಕಾರ್ಡ್ಗಳನ್ನ ಅನರ್ಹ ಅಂತ ಸರ್ಕಾರ ಗುರುತಿಸಿದೆ. ಅನರ್ಹ ಬಿಪಿಎಲ್ ಕಾರ್ಡ್ದಾರರಿಗೆ ಕಾರಣ ಕೇಳಿ ನೋಟಿಸ್ ಅನ್ನು ಕೊಟ್ಟಿದೆ. ನೋಟಿಸ್ ತಲುಪಿದ 3 ದಿನದಲ್ಲಿ ಉತ್ತರವನ್ನ ಕೊಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಡಲಾಗಿದೆ. ನೋಟಿಸ್ಗೆ ಉತ್ತರ ಕೊಡದಿದ್ರೆ ಪಡಿತರದ ದುಡ್ಡನ್ನ ವಸೂಲಿ ಮಾಡುವಂತ ನಿರ್ಧಾರವನ್ನು ಕೂಡ ಸರ್ಕಾರ ಮಾಡಿದೆ. 12 ಲಕ್ಷ ಬಿಪಿಎಲ್ ಕಾರ್ಡ್ಗಳನ್ನು ಗುರುತಿಸಿದೆ, ಅನರ್ಹ ಅಂತ ಗುರುತಿಸಿದೆ. ರಾಜ್ಯದಲ್ಲಿ ಸುಮಾರು 12 ಲಕ್ಷಕ್ಕೂ ಹೆಚ್ಚು ಬಿಪಿಎಲ್ ಅನರ್ಹ ಕಾರ್ಡ್ಗಳನ್ನ ಆಹಾರ ಇಲಾಖೆ ಪತ್ತೆ ಹಚ್ಚಿರುವಂತದ್ದು. ಇದೀಗ ಏನು ಅನರ್ಹ ಬಿಪಿಎಲ್ ಮಾಲೀಕರು ಇದ್ದಾರೆ ಅವರಿಗೆ ನೋಟಿಸ್ ಅನ್ನ ಆಹಾರ ಇಲಾಖೆಯಿಂದ ಕೊಟ್ಟಿರುವಂತದ್ದು. 3 ದಿನಗಳ ಒಳಗಾಗಿ ನೀವು ಉತ್ತರವನ್ನು ಕೊಡಬೇಕು, ಇಲ್ಲವಾದಲ್ಲಿ ನಿಮ್ಮ ಕಾರ್ಡ್ಗಳನ್ನು ರದ್ದುಪಡಿಸುವುದಾಗಿ ಈಗಾಗಲೇ ಹೇಳಿರುವಂತದ್ದು. ನಾವಿವಾಗ ಆ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡಕ್ ಬಂದಿದ್ದೀವಿ. ಇಲ್ಲಿ ಶಿವನಹಳ್ಳಿಯಲ್ಲಿ ಇರುವಂತಹ ಆಹಾರ ನಾಗರಿಕ ಸರಬರಾಜು ಪಡಿತರ ಅಂಗಡಿ ಏನಿದೆ, ಈ ಒಂದು ಅಂಗಡಿ ಮಾಲೀಕರನ್ನ ಮಾತನಾಡಿಸೋಕೆ ಬಂದಿದ್ದೀವಿ. ಇಲ್ಲಿ ಸಾಕಷ್ಟು ಇವತ್ತು ಏನು ಜನರು ಬರ್ತಾ ಇದ್ದಾರೆ, ಅವರು ಡಾಕ್ಯುಮೆಂಟ್ಸ್ ಏನೇನು ಡಾಕ್ಯುಮೆಂಟ್ಸ್ ಹೇಳಿದ್ರು ಅವೆಲ್ಲವೂ ಕೂಡ ಡಾಕ್ಯುಮೆಂಟ್ಸ್ಗಳನ್ನ ಈ ಒಂದು ಪಡಿತರ ಅಂಗಡಿ ಮಾಲೀಕರಿಗೆ ತಲುಪಿಸೋದಕ್ಕೆ ಡಾಕ್ಯುಮೆಂಟ್ಸ್ಗಳನ್ನ ತಂದಿರುವಂತದ್ದು. ಜೊತೆಗೆ ನೋಟಿಸ್ ಏನು ಹೋಗಿದೆ ಅವರನ್ನು ಕೂಡ ನೋಟಿಸ್ ಅನ್ನು ತೆಗೆದುಕೊಂಡು ಪರಿಶೀಲನೆ ಮಾಡಬೇಕು ಅನ್ನುವಂಥ ಒಂದು ಸೂಚನೆ ಬೆನ್ನಲ್ಲೇ ಈಗ ಎಲ್ಲವೂ ಕೂಡ ನೋಟಿಸ್ ಮತ್ತೆ ಅವರ ದಾಖಲೆಗಳನ್ನ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಅಂಗಡಿ ಮಾಲೀಕರಾಗಿರುವಂತಹ ಲೋಕೇಶ್ ಅವರು ಇದ್ದಾರೆ. ಸರ್, ಈಗ ಆಹಾರ ಇಲಾಖೆಯಿಂದ ನಿಮ್ಗೆ ಏನು ಇನ್ಸ್ಟ್ರಕ್ಷನ್ ಬಂದಿದೆ? ಈಗ ಇವರು ಜನರಿಗೆ ನೀವೇನು ಯಾವ ರೀತಿ ಮಾಹಿತಿ ಕೊಟ್ಟಿದ್ದೀರಿ? ನೋಟಿಸ್ ಅಲ್ಲಿ ಏನಿದೆ? ನಾವು ಈಗ ಆಲ್ರೆಡಿ ಸರ್ಕಾರದಿಂದ ನಮಗೆ ಆದೇಶ ಬಂದಿದೆ. ಅದೇ ರೀತಿ ಸರ್ಕಾರದಿಂದ ಆದೇಶ ಬಂದಿರೋ ರೀತಿ ಅವರು ನಮಗೆ ಕ್ರೈಟೀರಿಯಾ ಕೊಟ್ಟಿದ್ದಾರೆ. ಈಗ CBT ಬರುತ್ತೆ, 1,20,000 ಒಳಗಡೆ ಬರುತ್ತೆ. ಅದಾದಮೇಲೆ ನಾವು ಪರ್ಸನಲ್ ಆಗಿ ಯಾವುದಾದ್ರು ಏನೇನು ಅಂತೇಳಿ ಕ್ರೈಟೀರಿಯಾ ಒಳಗೆ ಬರ್ತಕ್ಕಂಥದ್ದು ಬ್ಯಾಂಕಲ್ಲಿ 25 lakhs ಆ್ಯಂಡ್ ಎಬೋ ಟ್ರಾನ್ಸಾಕ್ಷನ್ನು GST ಕಟ್ಟಿರೋರ್ದು, ಮತ್ತು ಕೆಲವರೆಲ್ಲ ಈಗ ಕೆಲಸಕ್ಕೆ ಸೇರಿರೋ ವಾಲಂಟಿಯರ್ ಆಗಿ ಬಂದು ಕೆಲವು ಜನ ಎಲ್ಲ ನಮಗೆ ಡಾಕ್ಯುಮೆಂಟ್ಸ್ ಕೊಟ್ಟು ಅವರೇ ಈಗ PHS ಟು NPPH ಕಾರ್ಡ್ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.